ಗುಡ್ ಮಾರ್ನಿಂಗ್. ಸರಿ ಆಯಿತು ನೋಡ್ರಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು 9:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕೃತಜ್ಞನ ಕಾನ್ವೆಂಟಿಗೆ ಕಳಿಸ್ತಾ ಇದ್ದೀನಿ. ಇದೇನಪ್ಪ ಕೃತಜ್ಞನ ನಾನು ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಅಂತ ಶಾಕ್ ಆಗಬೇಡಿ. ಇವತ್ತು ನಾನು CL ಹಾಕ್ಕೊಂಡಿದ್ದೀನಿ, ಅಂದರೆ ರಜಾ ಹಾಕ್ಕೊಂಡಿದ್ದೀನಿ. ಧರ್ಮಸ್ಥಳದಿಂದ ಎಲ್ಲ ಬಂದೆ ಅಲ್ವಾ, ಫುಲ್ ಟಯರ್ಡ್ ಆಗಿದೆ, ಮತ್ತು ಬ್ಯಾಕ್ ಪೇಯ್ನು, ಬಾಡಿ ಪೇಯ್ನು, ಹಾಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಅಂತ ಹೇಳಿ ನೆನ್ನೆ ವ್ಲಾಗಲ್ಲಿ ಹೇಳಿದ್ನಲ್ವಾ. ಸರ್ಪ್ರೈಸ್ ಗೈಸ್, ನೀವು ವೆಯ್ಟ್ ಮಾಡಲೇಬೇಕು ಸಂಜೆ ತನಕ. ಏನು ಸರ್ಪ್ರೈಸ್ ಅಂತ ಹೇಳಿ. ಕೃತಜ್ಞ ಹಂಗೆ ಆಂದವೆ ಕಾನ್ವೆಂಟಲ್ಲೇ ಅವಳನ್ನ ಕರ್ಕೋತೀವಿ. ಫ್ಯಾಮಿಲಿ ಎಲ್ಲರೂ ಹೋಗ್ಬೇಕಲ್ವಾ, ಹಾಗೆ ಅವಳನ್ನೂ ಅಲ್ಲೇ ಜಾಯ್ನ್ ಆಗ್ತಾಳೆ ಸ್ಕೂಲ್ ತವಿಂದನೇ. ತಿಂಡಿಗೆ ಬಂದು ಬಿಸಿಬೇಳೆ ಬಾತ್ ಮಾಡಿದ್ಲು ನನ್ನ ತಂಗಿ. ಈಗ ಬ್ಯಾಂಕಿಗೆ ಬರ್ತೀವಲ್ಲ, ಕರ್ಕೊಬತ್ತೀನಿ ಸುಮ್ಮನಿರ್ಚಿನು. ಅವಳಿಗೆ ಸ್ನ್ಯಾಕ್ಸ್ಗೆ ದಾಳಿಂಬೆ ಹಣ್ಣು ಮತ್ತು ವಾಟ್ರ್ ಬಾಟ್ಲು ಮತ್ತು ಮಾಮೂಲಿ ಬಿಸಿಬೇಳೆ ಬಾತ್ ಹಾಕಿದ್ದೀವಿ. ಇದು ತೂಕ ಆಗುತ್ತಂತೆ, ನನ್ನ ಕೈಲಿ ಕೊಟ್ಟಿದ್ದಾಳೆ. ತುಂಬ ಹೋದ ವರ್ಷ ಹತ್ಸಿದ್ದೇನೆ ನನ್ನ ಮಗಳಿಗೆ. ಈ ಹೊಸ ಕಾನ್ವೆಂಟಿಗೆ ಸೇರಿಸ್ದಾಗಿಂದ ಒಂದಿನೂ ವ್ಯಾನೇ ಹತ್ಸಿರಲಿಲ್ಲ. ಇವತ್ತು ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಬ್ಯಾಂಕ್ ಹೋಗ್ತಾ ಇದ್ದೀವಿ. ಬ್ಯಾಂಕ್ಗೆ ಹೋದ್ಮೇಲೆ ಹೇಳ್ತೀನಿ. ನಮ್ಮ ಅಕ್ಕ ಹಚ್ಬಿಡ್ತೀನಿ. ಮಾಡ್ಬೇಡ, ವೀಡಿಯೋನ ಆನ್ ಮಾಡ್ಬೇಕಾದ್ರೆ ನೀನು ಮಾಡಬೇಡ ಕಣಲ್ಲೇ, ಕಾಪಿ ರೈಟ್ ಪ್ರಾಬ್ಲಮ್ ಬರ್ತದೆ. ಹೇಳೋದು ಅರ್ಥ ಮಾಡ್ಕೊ. ನಮ್ಮ ದೊಡ್ಡಮ್ಮನೂ ಇವತ್ತು ಏನೋ ಹೆಬ್ಬೆಟ್ಟು ಕೊಡೋಕೆ ಹೋಗಬೇಕಿತ್ತು, ಅವರು ಕ್ಯಾನ್ಸಲ್ ಆಯಿತು. ಚಾಂದು ಅವ್ರ ಮಾವ ಬೆಳಗ್ಗೆ ಪಾಪ ಎದ್ದ ತಕ್ಷಣ ಕಾಫಿ ಕುಡಿದು ಅವರ ತೋಟಕ್ಕೆ, ಅಲ್ಲ ಅದು ಬೈಕ್ ಬರ್ತಾವೆ ಅಣ್ಣನ ಮುಖ ತೋರಿಸ್ಬೇಕಲ್ಲ ಅಂತ ಹೇಳಿ, ಅವರು ತೋಟಕ್ಕೆಲ್ಲ ನೋಡ್ಕೊಬರ್ತೀನಿ ಸುತ್ತಾಡಿಕೊಂಡು ಅಂತ ಹೇಳಿ ಅವರು ಹೋದರು. ಬರ್ತಾರೆ ಪಾಪ. ತಿಂಡಿ ತಿನ್ಕೊಂಡು ಹೋಗಿ ಅಂದರೆ ತಿಂಡಿ ತಿಂದಾನೆ ಹೋದರು. ಆಂಧ್ರ ಬ್ಯಾಂಕ್ ಹೋಗ್ತಾ ಇದ್ದೀವಿ. ಅಲ್ಲೇನಾದರೂ ನಮ್ಮ ಕೆಲಸ ಆಗಲಿಲ್ಲ ಅಂತ ಹೇಳಿದರೆ ಅಲ್ಲಿಂದ ಡೈರೆಕ್ಟು SBI ಸಾಲಿಗ್ರಾಮಕ್ಕೆ ಹೋಗ್ತೀವಿ. ಮತ್ತು ನಮ್ಮ ಪಕ್ಕದ ಮನೆ ಒಬ್ಬಳು ಹುಡುಗಿ, ಅಂದರೆ ನಮ್ಮ ಸಿಸ್ಟರೇ ಆಗಬೇಕು, ಅವರ ಹಸ್ಬೆಂಡ್ ಡೆತ್ ಆಗಿದ್ದಾರೆ. ಅಲ್ಲಿಗೆ ಹೋಗ್ತಾ ಇದ್ದಾರೆ ಪ್ರಿಯಾಪಟ್ಟಣಕ್ಕೆ. ಅಪ್ಪಾಜಿನೂ ಅಮ್ಮನವೇ ನಮ್ಮನ್ನು ತಂದ್ರೆಗೆ ಬಿಟ್ಬಿಡಿ ಅಂತ ಹೇಳಿದೆ. ಹಾಗಾಗಿ ನನ್ನ ಚಾನನ್ನ ತಂದ್ರೆಗೆ ಬಿಟ್ಬಿಟ್ಟು ಅಪ್ಪಾಜಿ ಅಮ್ಮ ಅಲ್ಲಿ ಸಾವು ಹೋಗ್ತಾ ಇದ್ದಾರೆ. ಇವತ್ತು ಏನೇನೋ ಪ್ಲ್ಯಾನ್ ಮಾಡಿ ಏನೇನೋ ಸ್ವಲ್ಪ ಆಯಿತು, ಆಮೇಲಿಂದ ಹೇಳ್ತೀನಿ. ನನ್ನ ತಂದರೆ ಕರ್ನಾಟಕ ಬ್ಯಾಂಕಿಗೆ ಬಿಟ್ಕೊಟ್ಬಿಟ್ಟು ಹೋಗ್ತಾ ಇದೆ. ಬನ್ನಿ ಹೋಗೋಣ ಒಳಗಡೆ. ಕಂಟೆಂಟ್ ಹೋಗುತ್ತೆ ಅಂತ. ಓಹೋ, ಏನು ನಾನು ಸ್ಟಾರ್ಟ್ ಮಾಡಿದ್ಮೇಲೆ ನೀನು ಸ್ಟಾರ್ಟ್ ಮಾಡಿರೋದು ಯೂಟ್ಯೂಬ. ಇದು ಪ್ಯಾನ್ ಕಾರ್ಡ್ ಜೆರಾಕ್ಸ್ ಕೇಳಿದ್ರು. ಬಿಕಾಸ್ ಗೋಲ್ಡ್ನ ಅವಳ ಹೆಸ್ರಿಗೇನೆ ಇಡ್ತಾ ಇರೋದು. ನನ್ನ ಗೋಲ್ಡು ಅವಳ ಹೆಸ್ರಿಗೆ ಇಡ್ತಾಯಿದ್ದೀನಿ, ಅವಳ ಅಕೌಂಟ್ಗೆ. ಅದಕ್ಕೆ ಜೆರಾಕ್ಸ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ಹೋಗ್ತಾ ಇದ್ದೀವಿ. ಜೆರಾಕ್ಸ್ ಬೇಕಂತೆ, ಅದಕ್ಕೋಸ್ಕರ. ಇದೇ ಓಲೆನ ನಾನು ಪ್ಲೆಡ್ಜ್ ಮಾಡೋಕ್ಕೆ ಅಂತ ಹೇಳಿ ಬ್ಯಾಂಕಿಗೆ ಬಂದಿರೋದು, ಕರ್ನಾಟಕ ಬ್ಯಾಂಕಿಗೆ. ನನ್ನ ಹೆಸ್ರಿಗೆ ಇಡ್ತಿಲ್ಲ, ನನ್ನ ತಂಗಿ ಹೆಸ್ರಿಗೆ ಇಡ್ತಾಯಿದ್ದೀನಿ. ಬಿಕಾಸ್ ನಂದು SBI ಇರೋದು ಸಾಲಿಗ್ರಾಮ ಹೋಗಬೇಕು. ಸಾಲಿಗ್ರಾಮದಲ್ಲಿ ತುಂಬ ಜನ ಇರ್ತಾರೆ, ಅದಕ್ಕೋಸ್ಕರ ತಂದ್ರೇಲಿ ದೇವಿ ತಂದ್ರಲ್ಲಿ ಇಡೋಣ ಅಂತ ಒಂದು 8.5 ಗ್ರಾಮ್ಸ್ ಇದೆ ಕರೆಕ್ಟಾಗಿ. ಅದು 40-44 ಆ ಥರ ಓಡ್ತಾ ಇತ್ತು. ನಿಮ್ಗೆ ಎಷ್ಟು ಬೇಕು ಅಂತ ಹೇಳಿದ್ರು. ನಾನು 70 ಬೇಕು ಅಂತ ಹೇಳಿದೆ. ಅವರು ಅಷ್ಟೇ ಕೊಡ್ತೀವಿ ಅಂತ ಹೇಳಿ ಕೊಟ್ಟರು 8.5 ಗ್ರಾಮ್ಸ್ಗೆ. ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಮುಂದೆ ಗೊತ್ತಾಗುತ್ತೆ, ಇಲ್ಲ ಅಂದರೆ ತಂಬ್ಲೈನ್ ಹಾಕ್ಬಿಟ್ಟಿರ್ತೀನಿ, ತಂಬ್ಲೈನ್ ನೋಡಿದ್ರೆ ಗೊತ್ತಾಗುತ್ತೆ ಏನಕ್ಕೆ ಇಡ್ತಾಯಿದ್ದೀನಿ ಅಂತ ಹೇಳಿ. ಅವರು ಅಲ್ಲಿ ಕೂತವ್ರೆ, ನಿಂದೆ ಅಲ್ವಿ ವರ್ಷ ಮದುವೆ ಆಗಿದ್ದು ಅಂತ ಕೇಳ್ತಾವ್ರು ನನ್ನ ತಂಗಿನ. ಅದಕ್ಕೆ ಯಾಕೆ ಮದುವೆಗೆ ಬರಲಿಲ್ಲ ಅಂಕಲ್ ಅಂತ ಕೇಳ್ತಾ ಇದ್ದೀನಿ ನಾನು. ನಮ್ಮ ಅಪ್ಪಾಜಿ ನಮಗೆಲ್ಲ ಬೆಂಕಿ ಅನ್ನೋ ಯಾಕೆ ಅಂತ ಕೇಳಿದ್ರು. ಬೆಂಕಿ ಅಂತಿದ್ದು ನಾನು ಕೇಳಿದ್ದು. ಹುಡುಗನಲ್ಲಿ ಯಾವುದೋ ಹ್ಯಾಕೆ ಹುಳನೋ ಯಾವುದೋ ಹುಳನೋ ಫುಲ್ ಹಾಕ್ಬಿಟ್ಟು ಸೂಟ್ ಹಾಕಿತ್ತಂತೆ, ಅದಕ್ಕೆ ಎಲ್ಲ ಬೆಂಕಿ ಅಂತ. ಈ ಕಡಿಮೆ ಅಯ್ಯೋ, ನಾನಾಗ ಇಲ್ಲಿ ಬರೀ 9ನೇ ಕ್ಲಾಸ್ 10ನೇ ಕ್ಲಾಸ್ಗೆ ನನ್ನ ನೋಡಿದ್ರು ಬೆಂಕಿ ಅನ್ನೋರು. ನಮ್ಮ ಅಪ್ಪಾಜಿನ ಬೆಂಕಿ ಅಂತ ಅಡ್ಡ ಹೆಸರು ಇಟ್ಬಿಟ್ಟಿದ್ರು. ಈಗ ಕಡಿಮೆ, ಈಗ ಯಾರು ಅಷ್ಟು ಕಡಿಮೆ ಅನ್ನಲ್ಲ. ಏನು ಗೊತ್ತಾ, ಬುಂಡೇಗೌಡರ ಮಕ್ಕಳು, ಕಟ್ಪಟ್ಟೆ ಮಕ್ಕಳು, ಬೆಂಕಿ ಮಕ್ಕಳು, ಆಮೇಲೆ ಇನ್ನೇನು ಬುಂಡೇಗೌಡ ಅನ್ನೋದು ನಮ್ಮ ತಾತನ ಹೆಸರು. ಬುಂಡೇಗೌಡ ಅಂತ ನಮ್ಮ ತಾತನ, ಬುಂಡೇಗೌಡನ ಕೃಷ್ಣನ ಮಕ್ಕಳು ಅಂದರೆ ಮುಂಡೂರಲ್ಲಿ ಗೊತ್ತಾಗೋದು. ಈಗ ನಾವು ಗಾರೆ ಕೃಷ್ಣೇಗೌಡ ಅಂತ ಹೇಳ್ತೀವಿ. ಈಗ ನೋಡಿದ್ರಲ್ಲ, ಅಲ್ಲಿ ಜಾಸ್ತಿ ಏನು ಮಾತಾಡೋಕ್ಕಾಗಲಿಲ್ಲ ಬ್ಯಾಂಕಲ್ಲಿ. ನೋಡಿದ್ರಲ್ವ ನೀವು, 70,000 ತೊಗೊಂಡಿದ್ದೀನಿ. ನನ್ನ ಮದುವೆ ಓಲೆ ಅದು 8.5 ಗ್ರಾಮ್ಸ್ ಏನೋ ಇದೆ. ಅವತ್ತು ನಾನು 2020ರಲ್ಲಿ ಏನು 8.5 ಗ್ರಾಮ್ಸ್ಗೆ 50,000 ಚಿಲ್ಲರೆ ಕೊಟ್ಟಿದ್ದೆ. ಅಂದರೆ 55-56 ಏನೋ ಕೊಟ್ಟಿದ್ದೆ, ನನಗೆ ಅಷ್ಟು ನೆನಪಿಲ್ಲ. ಬಟ್ ಇವತ್ತು ಅದೇ 8.5 ಗ್ರಾಮ್ಸ್ನ ಮಾಡಿಸ್ಕೊತೀನಿ ಅಂದರೆ ಹೆಚ್ಚು ಕಡಿಮೆ 1.25 ಲಕ್ಷ, 1 ಲಕ್ಷದ ಇದು 8 ಗ್ರಾಮ್ಸ್ಗೆ ಎಷ್ಟಾಯಿತು, 1,20,000, 1,30,000ನಾದರೂ ಆಗುತ್ತೆ 8.5 ಗ್ರಾಮ್ಸ್ಗೆ ಇವತ್ತಿನ ರೈಟಲ್ಲಿ. ಮೊನ್ನೆ ಎಲ್ಲ ಕಡಿಮೆ ಆಗೋಗ್ಬಿಟ್ಟಿತ್ತು ಗೋಲ್ಡು, ಖುಷಿಯಾಗಿದ್ದು. ಇವತ್ತು ನೋಡಿದ್ರೆ ಮತ್ತೆ 13,000 ಚಿಲ್ಲರೆ ಆಗೋಗಿದೆ ನೋಡಿ. ಇದರಲ್ಲಿ 70,000 ದುಡ್ಡಿದೆ ಗೈಸ್, ಯಾರಿಗೂ ಹೇಳೋದಿಲ್ಲ. ಜೋರಾಗಿ ನಾವು 2-3 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಇವಾಗ ಮುಂಡೂರಿಗೆ. ಯಾಕೆ ಲೈಲೆಲ್ಲ ಜಾಗ ಸರಿ ಇಲ್ಲ, ಬಾ ಫಸ್ಟು ಈ ಕಡೆಗೆ.
3 ಕಿಲೋಮೀಟ್ರ್ ಇಲ್ವೇನೋ, ಎಷ್ಟು ಕಿಲೋಮೀಟ್ರ್ ಐತೆ? 2.5 ಆಗುತ್ತೆ. ಬಟ್ ನಾವು ಇಲ್ಲಿ ರೋಡ್ ಇಲ್ಲ, ಗದ್ದೆ ಮೇಲೆ ಏರಿ ಮೇಲೆ ಈ ಥರ ಕವಲೆ ಏರಿ ಗದ್ದೆ ಮೇಲೆ ಹೋಗಬೇಕು. ಇನ್ನು ಅಪ್ಪಾಜಿ ಅಮ್ಮನೂ ಇಲ್ಲ. ಸಾಲ ಮಾಡೋದಲ್ದೇ ಹಿಂಗೆ ನಾವು ಏನಂತಾರೆ ತೀರ್ಥಯಾತ್ರೆ ಥರ ಹೋಗ್ಬೇಕು. ಇನ್ನೇನು ಮಾಡ್ತೀರಾ, ಇವ್ರ ಮಾವ ಇನ್ನೂ ಊರಲ್ಲೇ ಐತಂತೆ. ಇವ್ರ ಮಾವ ಬಂದಿದ್ದಿದ್ರೆ ಫೋನ್ ಮಾಡಿದಿದ್ರೆ ಚಾಂದ ಅವ್ರ ಮಾವ ಬಂದು ಕರ್ಕೊಂಡು ಹೋಗಿರೋರು. ಇನ್ನೇನು ಮಾಡೋಂಗಿಲ್ಲ ಗೈಸ್, ನಮಗೆ ಆ ಥರ ಫ್ರೆಂಡ್ಸು ಅಥವಾ ಅಣ್ಣದಿರು ಯಾರೂ ಇಲ್ಲ. ಅಥವಾ ಫೋನ್ ಮಾಡಿದ್ರೆ ಬಂದು ಕರ್ಕೊಂಡು ಹೋಗ್ತಾರೆ ಎಮರ್ಜೆನ್ಸಿಗೆ ಅಂತ. ಬಿಕಾಸ್ ನಾನೊಂಥರ ಲಿಮಿಟೆಡ್ ಪರ್ಸನ್ನು, ಜಾಸ್ತಿ ಯಾರನ್ನೂ ಮಾತಾಡ್ಸೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ಯಾರನ್ನೂ ಆ ಥರ ನಾನು ಸ್ಲಿಪ್ಪರ್ ಕೊಡು ಇದು ಮಾಡಲ್ಲ. ಹಾಗಾಗಿ ಈಗ ಫೋನ್ ಮಾಡಿ ಇಲ್ಲಿದ್ದೀವಿ ಬನ್ನಿ ಅಂತ ಅಂದ್ರೂ ಕರ್ಕೊಂಡು ಹೋಗೋಂತಾರೆ ಯಾರೂ ಗತಿ ಇಲ್ಲ ನಮಗೆ. ನಡ್ಕೊಂಡೆ ಹೋಗಬೇಕು. ಈಗ ನಡ್ಕೊಂಡು ಹೋಗ್ಬಿಟ್ಟು ಹೊಟ್ಟೆ ಹಸಿತಾದೆ. ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡಿದ್ಲು, ತಿಂದ್ಬಿಟ್ಟು ಆಲೇ ಹೊಟ್ಟೆ ಹಸಿತಾದೆ ಫ್ರೆಂಡ್ಸ್. ಈಗ ಹೋಗ್ಬಿಟ್ಟು ಇನ್ನೊಂದು ಸತಿ ಬಿಸಿಬೇಳೆ ಬಾತ್ ತಿಂತೀನಿ. ಮಳೆ ಬೇರೆ ಉದ್ರು ಬತ್ತೈತೆ, ಹಾಕೊಳ್ದೆ ಹೋದರೆ ಸಾಕು. ನೋಡಿ ಹೆಂಗೆ ಉದುರುತ್ತದೆ ಮಳೆ. ಬನ್ನಿ ಈಗ ಬೇಗ ಹೋಗೋಣ ಮನೆಗೆ. ಯಾರು? ನನ್ನ ಫ್ರೆಂಡು. ಹ್ಞೂ ಕಡೆಗೆ ಹೋಗಿಲ್ಲ, ನನ್ನ ಕ್ಲಾಸ್ಮೇಟ್ ಅದು. ಆ ಥರ ಚೆನ್ನಾಗಿ ಬರ್ತಿದ್ಯಾ ವೀಡಿಯೋಸು? ಇವತ್ತು ರಜಾ ಹಾಕ್ಕೊಂಡಿದ್ದೆ. ಹಾಂ, ಮನೆಯಲ್ಲೇ ಇದ್ದೀನಿ. ನಾವು ಇವಾಗ ಜಸ್ಟ್ ತಂದ್ರೆಯಿಂದ ಬಂದ್ಬಿಟ್ಟು ಬ್ಯಾಂಕಿಂದ ಬಂದು ಕೂತಿದ್ದೋ. ನಂದೇನೋ ವರ್ಕ್ ಇತ್ತು, ಸ್ವಲ್ಪ ಮಾಡ್ತಾ ಇದ್ದೆ. ನಮ್ಮ ದೊಡ್ಡಮ್ಮ ಕರೀತು, ಯಾರೋ ನಿಮ್ಮ ಸಬ್ಸ್ಕ್ರೈಬರ್ ಅಂತೆ ಬಾಯಿಲಿ ಕೇಳ್ತವ್ರೆ ಅಂತ. ಅದಕ್ಕೆ ಮಾತಾಡಬೇಕು ಅಂತಿದ್ರು. ಹಾಂ ಹಾಂ, ಊರಲ್ಲಿರೋದಾ ಇವಾಗ? ಹಾಂ ಹಾಂ ಹಾಂ, ಹೌದಾ, ಸರಿ ಸರಿ, ಖುಷಿ ಆಯಿತು ಮಾತಾಡಿದ್ದು. ಹಾಂ ಹಾಂ, ಹೌದಾ, ಹಾಂ ಹಾಂ, ಹೌದಾ, ಥ್ಯಾಂಕ್ ಯು ಥ್ಯಾಂಕ್ ಯು. ಚೆನ್ನಾಗಿ ಬರ್ತಿದ್ಯಾ ವೀಡಿಯೋಸು? ಮಾಡೋಣ ಮಾಡೋಣ. ಹೋಗ್ಲಿ ಹೋಗ್ಲಿ, ಬೆಳೀಲಿ ಪಾಪ, ಬೆಳೀತಾವಳೆ. ಅಯ್ಯೋ, ನಾನು ಅದನ್ನೇ ಹೇಳೋದು, ಸ್ವಲ್ಪ ಜೋರಾಗಿ ಮಾತಾಡು ಅಂತ. ಅವಳು ಮಾತಾಡಲ್ಲ. ಹೌದೌದು, ಸರಿ ಸಿಸ್ಟರ್, ಆಯಿತು. ಹಾಂ, ಕೊಡ್ಲಾ ನಿಮ್ಮ ಅಮ್ಮಂಗೆ? ತಗೊಳ್ಳಿ. ಕಂಟಿನ್ಯೂ ಮಾಡಲಿಲ್ಲ. ಬ್ಯಾಂಕಿಗೆಲ್ಲ ಹೋಗಿ ಬಂದಮೇಲೆ ಮತ್ತೆ ಏನೋ ನನ್ನ ತಂಗಿದು ಅವಳು ಎಡ್ಬಿಡಂಗಿ ಥರ ಮತ್ತೆ ಫಸ್ಟ್ 600 ರೂಪಾಯಿ ಕಟ್ಟಾಗುತ್ತೆ ಚಾರ್ಜಸ್ ಅಂತ ಹೇಳಿದರು. ಅದಾದಮೇಲೆ ಮತ್ತೆ 600 ರೂಪಾಯಿ ಕಟ್ಟಾಗಿದೆ ಅಂತ ಹೇಳಿ ಅವಳು ಮತ್ತೆ ಕರ್ಕೊಂಡೋಗಿ ಪಾಸ್ಬುಕ್ ಎಲ್ಲ ಚೆಕ್ ಮಾಡಿಸಿದ್ಮೇಲೆ ಕರೆಕ್ಟಾಗಿತ್ತು ಅಮೌಂಟು. ಬರೀ 600 ರುಪೀಸ್ ಅಷ್ಟೇ ಕಟ್ ಮಾಡಿದರು. ಇವಳು ಏನೋ ಕನ್ಫ್ಯೂಷನ್ ಮಾಡಿಕೊಂಡು ಸುಮ್ಮನೆ 2 ಸಲ ಬ್ಯಾಂಕ್ ಹತ್ರ ಎಲ್ಲ ಹೋಗಿ ನಾವು ಕೇಳಿಕೊಂಡು ಒಂಥರ ನನಗೆ ಶೇಪ್ ಔಟ್ ಆಗೋಯಿತು. ಬಟ್ ಏನೂ ಅಂದಿಲ್ಲ, ಪರವಾಗಿಲ್ಲ ಬಿಡಿ ಅಂತ ಏನೋ ಹೇಳಿದ್ರು ಅಷ್ಟೇ. ಬಟ್ ಆದರೂ ಬೇಜಾರಾಯಿತು. ಅವ್ರದ್ದೇನೂ ತಪ್ಪೇ ಇರಲಿಲ್ಲ ಬ್ಯಾಂಕ್ ಅವ್ರದ್ದು. ಏನಕ್ಕೆ ನಾನು ಅಷ್ಟೊಂದು 70,000 ದುಡ್ಡು ತೊಗೊಂಡೆ ಅಂತ ಹೇಳಿ ನಿಮಗೆ ಡೌಟ್ ಇರಬಹುದು. ದುಡ್ಡಿಗೆ ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗುತ್ತೆ. ಏನಕ್ಕೆ ನಾನು 70,000 ರುಪೀಸ್ ತೊಗೊಂಡೆ ಗೋಲ್ಡ್ನ ಪ್ಲೆಡ್ಜ್ ಮಾಡಿ ಅಂತ ಹೇಳಿ. ನಾನು ಅದಕ್ಕೆ ಇದು ಜಾಸ್ತಿ ಡೈಲಿ ವ್ಲಾಗ್ ಶೂಟ್ ಮಾಡ್ಕೊಳ್ಳೋದು ಬೇಡ, ಈ ವ್ಲಾಗು ಸ್ಪೆಷಲ್ ಆಗಿರುತ್ತೆ ನನಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಏನೇನೋ ಒಂದೊಂಥರ ಫುಲ್ ಎಡ್ವರ್ಟ್ ಆಗೋಗಿದೆ. ಇವಳು ಮತ್ತೆ 600 ಅಲ್ಲ 1,100 ಅಷ್ಟು ಅಮೌಂಟ್ನ ಕಟ್ ಮಾಡ್ಕೊಂಡಿದ್ದಾರೆ ಅಂತ ಇವಳು ಅಂದ್ಲು. ಅಲ್ಲೋಗಿ ಚೆಕ್ ಮಾಡಿಸ್ದೆ, ಪಾಸ್ಬುಕ್ ಎಂಟ್ರಿ ಮಾಡಿಸಿ. ಆ್ಯಂಡ್ ಆ್ಯಪ್ ಬರುತ್ತಲ್ಲ ಕರ್ನಾಟಕ ಬ್ಯಾಂಕ್ದು, ಆ ಆ್ಯಪಲ್ಲೆಲ್ಲ ಚೆಕ್ ಮಾಡಿದ್ದಕ್ಕೆ ಆ್ಯಕ್ಚುಲಿ ಅವರು 600 ರೂಪಾಯಿ ಅಷ್ಟೇ ಕಟ್ ಮಾಡ್ಕೊಂಡಿರೋದು. ನಮ್ಗೆ ಹೇಳಿದ್ದು 600 ಕಟ್ಟಾಗುತ್ತೆ ಚಾರ್ಜಸ್ ಅಂತ ಹೇಳಿ. ನನ್ನ ತಂಗಿ ಕನ್ಫ್ಯೂಷನಿಂದ ನಾನು ಚಾಂದವ್ರ ಮಾವನ ಕರ್ಕೊಂಡು ಹೋದೆ ಕೇಳೋಣ ಅಂತ ಹೇಳಿ. ಅದೊಂಥರ ಎಡ್ವರ್ಟು. ಬಟ್ ಅದೊಂದು ಸ್ವಲ್ಪ ದೊಡ್ಡ ಎಡ್ವರ್ಟ್ ಅಲ್ಲ, ಇನ್ನೊಂದು ದೊಡ್ಡ ಎಡ್ವರ್ಟ್ ಆಗಿದೆ. ಅದೇನು ಅಂತ ನಾನು ಈಗ ಹೇಳಲ್ಲ. ಈಗ ಹೇಳ್ಬಿಟ್ರೆ ನಿಮಗೆ ಏನು ವಿಚಾರ ಅಂತೇಳಿ ಗೊತ್ತಾಗುತ್ತೆ. ಸೊ ಅಲ್ಲಿಗೆಲ್ಲ ಹೋಗಿ ಅದೆಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ಹೇಳ್ತೀನಿ ಏನು ಎಡ್ವರ್ಟ್ ಆಗಿತ್ತು ಅಂತ ಹೇಳಿ. ವೆಯ್ಟ್ ಮಾಡ್ತಾ ಇದ್ದೀವಿ ಆಯಿತಾ. ಕಾಲಾಗಿದೆ. ನಾನು ಇವಾಗ ಈ ಥರ ಒಂದು ಕುರ್ತಾ ಟಾಪ್ನ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ರೆಡಿ ಆಗಿಲ್ಲ, ರೆಡಿ ಆಗ್ತಾಯಿದ್ದೀನಿ. ಏನಕ್ಕೆ ಅಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅಪ್ಪಾಜಿ ಅಮ್ಮ ಇನ್ನೂ ಬಂದಿಲ್ಲ, ಅವ್ರು ನಮ್ಮ ತೀರಾ ಹತ್ರದವರು. ಹಾಗಾಗಿ ಸಾವಿಂದ ಬರ್ತಾ ಇದ್ದಾರೆ. ಅಂದವೇ ಇನ್ನೊಂದು 1/2 ಅವರ್ ಬಂದುಬಿಡ್ತಾರೆ. ಅವ್ರು ಬರ್ತಿದ್ದಂಗೆ ನೀರು ಕಾಯಿಸಿದ್ದೀವಿ, ಸ್ನಾನ ಮಾಡಿಕೊಂಡು ಹೊರಡ್ತಾರೆ.
ಎಲ್ಲ ತೀರಾ ಅರ್ಜೆಂಟಲ್ಲಿ ಆಗ್ತಾ ಇದೆ. ಇವಾಗ ಮುಖ ತೊಳ್ಕೊಬಂದಿದ್ದೀನಿ, ಕ್ರೀಮ್ ಹಾಕ್ಕೊಂಡು ಸ್ವಲ್ಪ ಮೇಕಪ್ ಏನು ಮಾಡ್ಕೋತೀನಿ ನಿಮಗೆ ಗೊತ್ತಲ್ವ ನಾನು ಎಷ್ಟು ಯೂಸ್ ಮಾಡ್ತೀನಿ ಅಂತ. ಆಮೇಲೆ ಹೇರ್ ಸ್ಟೈಲ್ ಲೂಸ್ ಹೇರ್ ಬಿಡ್ತೀನಿ, ಅಂದರೆ ಕ್ಲಿಪ್ ಹಾಕ್ಬಿಟ್ಟು ನಾನು ಓಲೆ ತೋರಿಸ್ತೀನಿ ನಿಮಗೆ. ನಾನು ಮುಂಚೆ ಎಲ್ಲ ತೋರಿಸಿದ್ದೀನಿ. ಇದು ಬೆಳ್ಳಿದು, ಸಂತೋರು ನನ್ನ ಬರ್ತ್ಡೇಗೆ ತೊಗೊಟ್ಟಿದ್ದು ಅಂತೇಳಿ. ಇದು ನನ್ನ ತಂಗಿದು ಬೆಳ್ಳಿದು. ನೋಡಿ ನನ್ನ ಕಿವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನಿಜವಾಗ್ಲೂ ತುಂಬ ಸಖತ್ತಾಗಂತೂ ಕಾಣಿಸ್ತಾ ಇದೆ. ಇಷ್ಟ ಆಗ್ತಾ ನಿಮಗೆ? ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಬೆಳ್ಳಿ, ಎರಡೂ ಕೂಡ ಬೆಳ್ಳಿ. ಇದನ್ನು ಗೋಲ್ಡಲ್ಲಿ ಹಾಕಿದರೆ ಏನು ಸಖತ್ತಾಗಿರೋದು. ಈ ಓಲೆ ಯಾವಾಗ ಗೋಲ್ಡಲ್ಲಿ ನನ್ನ ಕೈಗೆ ಬಂದು ಕಿವಿಗೆ ಹಾಕೋತೀನೋ ಗೊತ್ತಿಲ್ಲ, ಅದು ಯಾವಾಗ ಭಾಗ್ಯ ಬರುತ್ತೆ ಅಂತ ಹೇಳಿ. ಈಗ ಪಟಾಪಟ್ ಅಂತ ಹೇಳಿ ರೆಡಿ ಆಗೋಣ ಫ್ರೆಂಡ್ಸ್. ನಾವು ಇವಾಗ ಈ ಥರ ಸಿಂಪಲ್ ಎಲ್ಲ ಬಿಡ್ತೀನಿ, ಈ ಥರ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಟೈಮ್ ಬಂದು ಆಲ್ಮೋಸ್ಟ್ 6 ಗಂಟೆ ಆಗಿದೆ, ಲೇಟ್ ಆಯಿತು. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ಇವಾಗ ನಾವು ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇದ್ದೀವಿ. ನೀವು ಜೊತೆ ಬನ್ನಿ, ಹೋಗೋಣ. ನಮ್ಮ ದೊಡ್ಡಮ್ಮ ಅಮ್ಮ ಚಾಂದಿನಿ MK ನೋಡಿ ಹೆಂಗಿದ್ದಾಳೆ ಚಾಂದಿನಿ MK. ನಮ್ಮ ಮಮ್ಮಿ ಸ್ವೆಟ್ರ್ ಹಾಕೊಂಡದೆ, ಚಾಂದವ್ರ ಮಾವನು ಸ್ವೆಟ್ರ್ ಟೊಪ್ಪಿ ಹಾಕೊಂಡವ್ರೆ, ನಮ್ಮ ಅಪ್ಪಾಜಿ ಬೀಡಿ ಸೇರ್ತವ್ರೆ, ನಮ್ಮ ಅವ್ವನ ನೋಡಿ ರೆಡಿ ಆಗೈತೆ. ಎಲ್ಲರೂ ಹೋಗ್ತಾ ಇದ್ದೀವಿ. ಐ ಆಮ್ ಸೋ ಎಕ್ಸೈಟೆಡ್ ಗೈಸ್, ತುಂಬ ಖುಷಿ ಆಗ್ತಾ ಇದೆ. ಆಟೋಗೆ ಹೇಳಿದ್ದು, ಆಟೋ ಅಣ್ಣ ಬರ್ತಾ ಇದ್ದಾರೆ. ಈಗ ಆಟೋಗೆ ಹೋಗೋಣ, ಆಟೋದಲ್ಲಿ ಕೂತ್ಕೊಂಡು ಎಲ್ಲರೂ ಹೋಗೋಣ. ಅಪ್ಪಾಜಿನೂ ಮತ್ತು ಹರಿನಳ್ಳಿ ಅಪ್ಪನೂ ಬೈಕಲ್ಲಿ ಬರ್ತಾರೆ. ಫ್ರೆಂಡ್ಸ್ ಫೈನಲಿ ಸಾಲಿಗ್ರಾಮ ಬಂದು ನಿಮಗೆ ಗೊತ್ತಾಗೋಯ್ತಲ್ವಾ ಏನಕ್ಕೆ ಅಂತ ಹೇಳಿ. ಹೌದು, ಹೋಂಡಾ ಶೋರೂಮಿಗೆ ಬಂದು ನೀವು ಗೆಸ್ ಮಾಡಿರೋದು ಕರೆಕ್ಟ್. ಆ್ಯಂಡ್ ಆಲ್ರೆಡಿ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿ ತುಂಬ ಜನ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡು ಕೂಡ ವಿಶ್ ಮಾಡ್ತೀರಾ ಅಂತ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಫೈನಲಿ ನನ್ನ ಡ್ರೀಮ್ ನಾನು ಗಾಡಿನ ತಗೋತಾ ಇದ್ದೀನಿ. ಇದಕ್ಕೆಲ್ಲ ಒಂದು ಕಡೆಯಿಂದ ಕಾರಣ ನೀವು ಕೂಡ ಅಂತ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ ನಾನು ಇಷ್ಟು ಧೈರ್ಯವಾಗಿ ನಿಂತಿದ್ದೀನಿ, ಇಷ್ಟು ನನ್ನ ಮೇಲೆ ನನ್ನ ನಂಬಿಕೆ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂದರೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ನೀವು ಕೂಡ ಕಾರಣ. ಅದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನ ಇಲ್ಲಿಂದನೇ ತಿಳಿಸ್ತಾ ಇದ್ದೀನಿ. ಕೊನೆಗೂ ನನ್ನ ಆಸೆ ಇವತ್ತು ಈಡೇರ್ತಾ ಇದೆ. ಮೇಲೆ ಹೇಳು, ಮಾತಾಡು, ಹೇಳು. ನಮ್ಮಮ್ಮ ಸ್ಕೂಟಿ ತಗೊಂಡದೆ ಫ್ರೆಂಡ್ಸ್ ಅಂತ ಹೇಳು. ಹೇಳು ಖುಷಿ. ಬರ್ತಡೇ ಇದೆ, ಬರ್ತಡೇಗೆ ಅಂತ ಏನಿಲ್ಲ, ಬಟ್ ಪ್ಲಾನ್ ಇತ್ತು ತಗೋಬೇಕು ಅಂತ. ನಾಳೆ ಮಂಗಳವಾರ ತಗೋಬಾರ್ದು ಅಂತೇಳಿ ಸೋಮವಾರ ತಗೋತಾ ಇದ್ದೀವಿ. ಫೈನಲಿ ಸ್ಕೂಟಿ ತಗೋತಾ ಇದ್ದೀವಿ. ಈಗ ಕ್ಯಾಶ್ ಕೊಡೋಣ. ಆಕ್ಟಿವಾ. ಥ್ಯಾಂಕ್ ಯು. ಅದು 70. ಫ್ರೆಂಡ್ಸ್ ನಾನು ಫುಲ್ ಕ್ಯಾಶ್ ಕೊಟ್ಟು ಗಾಡಿನ ತೊಗೋತಾ ಇದ್ದೀನಿ. ಅದರಲ್ಲಿ 70,000 ಗೋಲ್ಡ್ನ ಪ್ಲೆಡ್ ಮಾಡಿದ್ದೀನಿ. ಇನ್ನೊಂದು 45,000 ನಂದು ಸ್ಯಾಲ್ರಿ ದುಡ್ಡಿತ್ತು, ಮತ್ತು ನಾನು ಸೇವಿಂಗ್ಸ್ ಮಾಡಿರೋದೆಲ್ಲ ಇತ್ತು, ಅದನ್ನು ಕೊಟ್ಟು ತೊಗೋತಾ ಇದ್ದೀನಿ. ಏನಾದರೂ ಸೇವಿಂಗ್ಸ್ ಮಾಡಿ ಅಂತಿದ್ರಲ್ಲ, ನಾನು ಸೇವಿಂಗ್ಸ್ ಮಾಡಿರೋ ದುಡ್ಡಲ್ಲಿ ತುಂಬ ಕಷ್ಟಪಟ್ಟು ಸ್ವಂತವಾಗಿ ನಾನು ದುಡ್ದಿರೋ ದುಡ್ಡಲ್ಲಿ ತೊಗೋತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ. ಕೆಲವೊಂದು ಮಾತನ್ನ ಮಾತಾಡಬೇಕಿತ್ತು, ಬಟ್ ಇವಾಗ ಬೇಡ. ಯಾಕಂದರೆ ನಾನು ತುಂಬ ಖುಷಿಯಾಗಿರೋ ದಿನ ಇದು, ತುಂಬ ನನ್ನ ಡ್ರೀಮ್ ನೆನೆಸಾಗಿರೋ ದಿನ. ಹಾಗಾಗಿ ಬೇರೆಯವ್ರ ವಿಚಾರ ಮಾತಾಡೋದು ಬೇಡ ಅಂತೇಳಿ ನಾನು ಮಾತಾಡ್ತಾ ಇಲ್ಲ. ಫೈನಲಿ ನನ್ನ ಬೈಕ್ ಯಾವ ಕಲರ್ ಅಂತ ನೀವು ನೋಡಬಹುದು. ಸೆಲೆಬ್ರೇಷನ್ ಸಿಂಪಲ್ ಆಗಿತ್ತು, ಬಟ್ ನನ್ನ ಫ್ಯಾಮಿಲಿಯವರೆಲ್ಲ ಬಂದಿರೋ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಕೃತಜ್ಞ ಅಂತೂ ತುಂಬ ಖುಷಿಪಟ್ಲು. ಈ ಕಲರ್ನ ತೊಗೊಂಡಿದ್ದೀನಿ. ಆ್ಯಕ್ಟಿವಾ ಡಿಲೆಕ್ಸ್ 110cc 5 ಕಲರ್ಸ್ ಅಷ್ಟೇ ಅವೈಲಬಲ್ ಇದ್ದಿದ್ದು. ಅದರಲ್ಲಿ ನನಗೆ ಆ್ಯಕ್ಚುಲಿ ಸ್ಕೈ ಬ್ಲೂ ಅಂದರೆ ತುಂಬ ಇಷ್ಟ. ಪರ್ಟಿಕ್ಯುಲರಾಗಿ ಸ್ಕೈ ಬ್ಲೂ ಇರಲಿಲ್ಲ, ಹಾಗಾಗಿ ಈ ಕಲರ್ನ ನಾನು ಚಾಯ್ಸ್ ಮಾಡಿ ತುಂಬ ಯೋಚನೆ ಮಾಡಿ ತೊಗೊಂಡಿದ್ದೀನಿ. ಗಾಡಿ ತೊಗೊಳ್ಳೋಕ್ಕೆ ದುಡ್ಡೆಲ್ಲ ಅಡ್ಜಸ್ಟ್ ಮಾಡೋದು ಹೇಗೆ ಅಂತ 5 ನಿಮಿಷದಲ್ಲಿ ನಾನು ಡಿಸೈಡ್ ಆದೆ. ಗೋಲ್ಡ್ ಇಡೋಣ ಅಂತ. ಬಟ್ ಯಾವ ಕಂಪ್ನಿ ತೊಗೋಬೇಕು, ಜುಪಿಟರ್ ತೊಗೋಬೇಕಾ ಅಥವಾ ಎಂಟಾರ್ಕ್ ಅಂತ ಇದೆ ಅದನ್ನು ತೊಗೋಬೇಕಾ, ಅಥವಾ ಹೀರೋ ಶೋರೂಮ್ ತೊಗೋಬೇಕಾ, ಅಥವಾ ಹೋಂಡಾ ತೊಗೋಬೇಕಂತ. ಬಟ್ ನಾನು ತುಂಬ ಜನ ಏನು ಹೇಳಿದ್ದು ಅಂದರೆ ಆ್ಯಕ್ಟಿವಾ ತೊಗೊಳ್ಳಿ ಅಂತ. ಈವನ್ ನಮ್ಮ ಅಣ್ಣನೂ ಕೂಡ ಆ್ಯಕ್ಟಿವಾ ತೊಗೋ ಅಂತ ಹೇಳಿದ್ದು. ಸ್ವಾಗತ್ ಎಲ್ಲರೂ ಪ್ರತಿಯೊಬ್ಬರು ನನ್ನ ಫ್ರೆಂಡ್ಸು ಆ್ಯಕ್ಟಿವಾ ಸಜೆಸ್ಟ್ ಮಾಡಿದ್ರು. ಎಲ್ಲರೂ ಸಜೆಷನ್ ಕೇಳಿ ನಾನು ಆ್ಯಕ್ಟಿವಾನ ತೊಗೊಂಡಿದ್ದೀನಿ. ಎಲ್ಲದಕ್ಕೂ ಒಳ್ಳೆಯದು, ಬೆಟರ್ ಅಂತ ಹೇಳಿ. ಸರ್ರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಯಾವ ಥರ ಏನು ಅಂತ. ಅವಳು ನಿಜವಾಗ್ಲೂ ಗೊತ್ತಾಗಲ್ಲ. ನಮ್ಮ ಅಪ್ಪಾಜಿ ಅಲ್ಲಿ ನೋಡಿ ಅಲ್ಲಿದ್ದಾರೆ. ನಮ್ಮ ಫ್ಯಾಮಿಲಿ ಫುಲ್ಲು ಎಲ್ಲಿ ಕೂತಿದ್ದಾರೆ, ವೆಯ್ಟ್ ಮಾಡ್ತವೆ. ಎಲ್ಲನೂ ಹೋಲ್ಸೇಲ್ ಕರ್ಕೊಬಂದ್ಬಿಟ್ಟಿದ್ದಾಳೆ ನಮ್ಮ ಅಕ್ಕ.
ನನ್ನ ಗಾಡಿ ಹೇಗಿದೆ ಅಂತ ಹೇಳಿ ನೀವೇ ಹೇಳಬೇಕು. ಖುಷಿ ಖುಷಿ ನೋಡಿ ನಮ್ಮ ಕೃತದ್ದು ಅವ್ರು ಏನೇನಂತ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಬಟ್ ನಮ್ಮ ಅಕ್ಕಂಗೆ ಏನೂ ಗೊತ್ತಾಗಲ್ಲ, ಯಾಕೆಂದ್ರೆ ಅಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಅವಳು ಓಡಿಸ್ದಾಗಲೇ ಅದ್ರ ಬಗ್ಗೆ ಗೊತ್ತಾಗೋದು, ಅದು ಏನಕ್ಕೆ ಯೂಸ್ ಆಗುತ್ತೆ ಏನಕ್ಕೆ ಅಂತ. ಬಟ್ ಕೇಳ್ಕೊತಿದ್ದಾಳೆ ಹೆಂಗೆ ಯೂಸ್ ಆಗುತ್ತೆ, ಯಾವ ಥರ ವರ್ಕ್ ಮಾಡೋದು ಅಂತ. ನಮ್ಮ ಕೃತಗಂತೂ ಫುಲ್ಲು ಖುಷಿ ಅಂದರೆ ಖುಷಿ, ಫುಲ್ಲು ಕುಣಿತಿದ್ದಾಳೆ ಖುಷಿಲಿ. ನನಗೂ ತುಂಬ ಖುಷಿ ಆಯಿತು ನಮ್ಮ ಅಕ್ಕ ಬೈಕ್ ತೊಗೋತಾ ಇರೋದು. ಬಿಕಾಸ್ ಆಫ್ ನಾನು ಎಲ್ಲರ ಥರ ಇರಬೇಕು. ಏಕೆ ಅಂತಂದರೆ ಅವಳು ನಮ್ಮೂರಿಗೆ ಬರೋಕ್ಕೆ ಯಾವುದೇ ಫೆಸಿಲಿಟೀಸ್ ಇರಲಿಲ್ಲ. ಏನಕ್ಕೆ ಅಂತಂದರೆ ಯಾವುದಾದ್ರೂ ಬೈಕ್ ಇಟ್ಕೊಂಬರ್ಬೇಕಿತ್ತು. ಕೆಲವೊಬ್ರು ಏನು ಅಂತಂದರೆ ವೀಡಿಯೋ ನೋಡ್ತಾ ಇರ್ತಾರೆ ಅನಿಸುತ್ತೆ ನಮ್ಮೂರವರು, ಯಾರ್ದಾದ್ರೂ ಬೈಕಲ್ಲಿ ಬರ್ತಾಯಿದ್ರೆ ನೋಡೋದು ಯಾರ ಜೊತೆ ಬರ್ತಾಳೆ ಅಂತ. ಬಟ್ ಅವಳು ಲೇಟಾಗಿ ಬರ್ತಿದ್ಲು ನೈಟ್ ಹೊತ್ತು ಪಾಪ. ಅದಕ್ಕೋಸ್ಕರ ಅವಳಾಗೇನೆ ಕಲೆಕ್ಟ್ ಮಾಡಿಕೊಂಡು ಗೋಲ್ಡ ಬ್ಯಾಂಕಲ್ಲಿ ಇಟ್ಟು, ಅದೇ ನನ್ನದು ಬ್ಯಾಂಕ್ ಇತ್ತು ನಮ್ಮೂರ ಪಕ್ಕದೂರಲ್ಲಿ, ಗೋಲ್ಡ್ ಇಟ್ಟು ತೊಗೊಳ್ತಿದ್ದಾಳೆ. ಓ, ನಿಮಗೂ ಖುಷಿಯಾಗಿದೆ ಅಲ್ವಾ? ನನ್ನ ಸ್ಕೂಟಿ ಕಲರ್ ಹೇಗಿದೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಫ್ಯಾಮಿಲಿ ಜೊತೆ ನಾನು ಸ್ಕೂಟಿನ ಡೆಲಿವರಿ ತೊಗೊಂಡೆ. ತುಂಬ ಹಠ ಮಾಡಿ ಇವತ್ತೇ ಡೆಲಿವರಿ ತೊಗೋಬೇಕು ಅಂತ ಹೇಳಿ 3 ಡೇಸಲ್ಲಿ ಪ್ಲ್ಯಾನ್ ಮಾಡಿ ಬೈಕ್ನ ತೊಗೊಂಡಿರೋದು. ಹೇಗೆ ಬೇಕಂತೆ ಇವತ್ತೇ ಬೇಕಂತೆ, ಅದೇ ತೊಗೊಂಡೋಗ್ಬಿಟ್ಟು ಅಲ್ಲಿ ನಿಂಗೆ ಸಿಂಗಲ್ ಪೀಸ್ ತೊಗೊಟ್ಟ ನಡಿ ಬೇಕು ಹೇಳ್ತೀನಿ. ಫ್ರೆಂಡ್ಸ್ ಏನು ಗೊತ್ತಾ ಹೇಳಿದ್ದು ಆಗಲೇ ಒಂದು ಎಡ್ವರ್ಟ್ ಆಗಿದೆ ಅಂತ. ನಾನು ಹೇಳಿದ್ದು ಆ್ಯಕ್ಚುಲಿ ಆ ಕಲರ್, ಬಟ್ ಅವ್ರು ಮಿಸ್ಟೇಕ್ ಮಾಡಿಕೊಂಡು ನನಗೆ ಈ ಕಲರನ್ನ ಬಾಡಿ ಫಿಟ್ಟಿಂಗ್ ಮಾಡಿಸಿದ್ರು. ನಂಗೆ ಫೋಟೋ ಕಳಿಸಿದ್ರು, ಅದೇ ದೊಡ್ಡ ಎಡ್ವರ್ಟು. ನಾನು ಹೇಳಿದ ಕಲರೇ ಬೇರೆ, ಅವ್ರು ಮಾಡಿದ ಕಲರ್ ಬೇರೆ ಅಂತ. ಮತ್ತೆ ನನಗೆ ಓಕೆ ಅಂತ ಹೇಳಿ ಸೊ ಇದು ಬೇಡ ನನಗೆ ಅಂದೆ. ಹಾಗಾಗಿ ನಮ್ಮ ಗಾಡಿಗೆ ಹೊರಗಡೆ ಹಾಕಿದ್ದಾರೆ. ಆ ಗಾಡಿನ ನನಗೆ ಇದು ಮಾಡಿದ್ದು ಸ್ವಲ್ಪ ಅವರು ಕಲರ್ನ ಮಿಸ್ಟೇಕ್ ಮಾಡ್ಕೊಂಬಿಟ್ಟು ಆ ಕಲರ್ಗೆ ಬಾಡಿ ಫಿಟ್ಟಿಂಗ್ ಎಲ್ಲ ಮಾಡಿಸ್ಬಿಟ್ಟಿದ್ರು. ಇವಾಗ ಫೈನಲಿ ಗಾಡಿ ಅಲ್ಲಿ ನಿಂತಿದೆ. ಇವಾಗ ಏನಾದರೂ ಹೊರಗಡೆ ತಿನ್ಕೊಂಡು ಹೊರಡಬೇಕು. ಈಗ ನಾವು ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಕತ್ಲೆಯಲ್ಲಿ ಮಾಡಿರೋದ್ರಿಂದ ಫೋಟೋಸ್ ಹಂಗೇನೋ ಅಷ್ಟು ಚೆನ್ನಾಗಿ ಬಂದಿಲ್ಲ. ಅದಕ್ಕೆ ಅಪ್ಪಾಜಿ ಹೇಳ್ತೈತೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕಾದ್ರೆ ತೊಗೊಳ್ಳಿವೆ ಬಾ ಅಂತ. ಇದು ಅಮ್ಬೇಕಣಪ್ಪ. ಮುಕ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದೆ ಗೈಸ್ ರೋಡಲ್ಲೇ, ಎಲ್ಲ ಒಳ್ಳೇದಾಗಲಿ ಅಂತ. ಡ್ಯಾಡಿ ಹತ್ರನೇ ಈಗ ಸ್ಟಾರ್ಟ್ ಮಾಡಿಸ್ತಾ ಇರೋದು. ನನಗೆ ಓಡ್ಸೋಕ್ಕೆ ಬರೋಲ್ಲ ನೋಡಿ ಗೈಸ್. ನಾನು ತಗೊಳ್ಳೇಬೇಕು ಗಾಡಿನ ಅಂತ ಓಡ್ಸೋಕ್ಕೆ ಬರದೇ ಹೋದ್ರೂ ಗಾಡಿ ತೊಗೊಂಡಿದ್ದೀನಿ. ಅದು ಒಂದಲ್ಲ ಎರಡಲ್ಲ 1,16,000 ದುಡ್ಡು ಕೊಟ್ಟು. ಹೆಲ್ಮೆಟ್ ನಾನು ಹೊರಗಡೆ ತೊಗೊಳ್ಳೋಣ ಅಂತೇಳಿ ಹೆಲ್ಮೆಟ್ ಇಲ್ಲಿ ತೊಗೊಂಡಿಲ್ಲ ನಾನು. ಅಂದರೆ ಹೊರಗಡೆ ಅಂದರೆ ನಂಗೆ ಇಷ್ಟ ಆಗಿರೋದು ಅಥವಾ ನಂಗೆ ಇಷ್ಟ ಆಗಿರೋ ಕಲರ್, ನಂಗೆ ಇಷ್ಟ ಆಗಿರೋ ಥರ ತೊಗೋಬೋದಲ್ಲ ಅಂತ ಹೇಳಿ ನಾನು ಗಾಡಿ ತೊಗೊಂಡಿರೋದು ಹೋಂಡಾ ಶೋರೂಮು ಚುಂಚನಕಟ್ಟೆ ರೋಡಲ್ಲಿದೆ ನೋಡಿ. ಪ್ಯಾಲೇಸ್ ಹೋಂಡಾ ಅಂತ ಹೇಳಿ, ಇದು ಚುಂಚನಕಟ್ಟೆ ರೋಡು. ಎದುರುಗಡೆ ಬಂದು ಈ ಥರ ರಾಮ್ಕೋ ಸೂಪರ್ ಗ್ರೇಡು ಮತ್ತು ಕರ್ನಾಟಕ ಟಿಂಬರ್ ಲ್ಯಾಂಡ್ ಅಂತ ಇದೆ. ಹಾಗೆ ಅಲ್ಲೊಂದು ಫರ್ನಿಚರ್ ಅಂಗಡಿ ಇದೆ. ಪಕ್ಕದಲ್ಲೇ SLR ಚೌಟ್ರಿ ಇದೆ. SLR ಚೌಟ್ರಿ ಎದುರುಗಡೆನೇ ಶೋರೂಮ್ ಇರೋದು. ನನಗೆ ಡೆಲಿವರಿ ಬೇಕು ಅಂತ ಹೇಳಿದ್ದಕ್ಕೆ ಪಾಪ ಅವ್ರು ಇಷ್ಟೊತ್ತು ತನಕ ನನಗೋಸ್ಕರ ಇದ್ದರು. ಅವರು ಓನರು ಹೊರಗಡೆ ಹೋಗಬೇಕಿತ್ತು, ಬಟ್ ನಂಗೆ ಡೆಲಿವರಿ ಬೇಕೇ ಬೇಕು ಅಂತ ಹೇಳಿದ್ದಕ್ಕೆ ನನಗೋಸ್ಕರ ಬಂದು ಶೋರೂಮ್ನ ಓಪನ್ ಮಾಡಿದರು. ಫೈನಲಿ ನಿಮಗೆಲ್ಲ ವಿಚಾರ ಗೊತ್ತಾಯ್ತಲ್ವಾ? ನನಗೆಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀರಾ ಅಂತ ಗೊತ್ತು, ಅದಕ್ಕೆ ನಾನು ಮುಂಚೆನೇ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಎಲ್ಲ ನನ್ನ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ ಇರಲಿ. ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನ ಕಷ್ಟ ಸುಖದಲ್ಲಿ ಎಲ್ಲದರಲ್ಲೂ ಕೂಡ ನೀವು ಭಾಗಿಯಾಗಿದ್ದೀರಾ. ಇವತ್ತು ಗಾಡಿ ತೊಗೊಂಡಿದ್ದೀನಿ ಅನ್ನೋದಕ್ಕೆ ಕೂಡ ಒಂದು ಕಡೆಯಿಂದ ನೀವೇ ಕಾರಣ. ಇಷ್ಟು ಕಾನ್ಫಿಡೆಂಟ್ ಬಂದಿದೆ ಅಂದರೆ ಅದಕ್ಕೆ ನೀವೇ ಕಾರಣ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಮ್ಮ ಆಟೋ ಅಣ್ಣ ಇದ್ದಾರೆ, ಅವರಿಗೆ ಹಾಯ್ ಹೇಳಿ. ನಾವು ನಿಜವಾಗ್ಲೂ ನಾನ್ ವೆಜ್ ಅಥವಾ ವೆಜ್ ಚೆನ್ನಾಗಿರೋ ಹೋಟೆಲ್ ಇದ್ದಿದ್ರೆ ಕೊಡಿಯೋಣ. ಅದಕ್ಕೆ ಗೋಬಿ ತಿನ್ನೋಣ ಅಂತ ಬಂದಿದ್ದೀವಿ. ಇಲ್ಲಿ ಸಾಲಿಗ್ರಾಮದಲ್ಲಿ ಸ್ವಲ್ಪ ಚೆನ್ನಾಗಿರೋ ಹೋಟೆಲ್ ಅಥವಾ ಜ್ಯೂಸ್ ಅಂಗಡಿ ಇದೆ. ಬಟ್ ಜ್ಯೂಸ್ ಅಂಗಡಿ ಇವ್ರು ಯಾರು ಜ್ಯೂಸ್ ಬೇಡ ಅಂತಿದ್ದಾರೆ. ಬೇಕ್ರಿಗೆ ಚಾಟ್ಸು ಗೋಬಿ ಬಂದಿದ್ದೀನಿ. ಕಲ್ಲರ್ ಕೇಳ್ತಾ ಇದ್ದೀನಿ. ಅಪ್ಪ ನಿಜ ಹೇಳಿ ಚೆನ್ನಾಗದ? ನನಗೆ ಯಾಕೋ ಡೌಟ್, ಅದಕ್ಕೆ ಕೇಳ್ತಾ ಇದ್ದೀನಿ. ಈಗ ದುಡ್ಡು ಕೊಟ್ಬಿಟ್ಟಿದ್ದೀನಲ್ಲ ವಾಪಸ್ ಕೊಡೋಕ್ಕೆ. ಅಲ್ಲ, ಆಚೆಗೆ ಬತ್ತು ಅಂದರೆ ಮುಗೀತು. ಶೋರೂಮಿಂದ ಡೋರಿಂದ ಆಚೆಗೆ ಬತ್ತು ಅಂದರೆ ಮುಗೀತು. ಅವರು ನನಗೆ ಡೆಲಿವರಿ ಕೊಡೋಕ್ಕೆ ಇಷ್ಟೊತ್ತು ತನಕ ಅವರೇ ನಮ್ಮನ್ನ ಆಚೆ ಕಡೆ ಅವ್ರ ಓನರು. ಹಾಂ, ಅವ್ರು ನೋಡು, ಅವರು ಹಲೋ, ನಾನೆಲ್ಲಿ ಕೈ ಅಂತೀನಿ. ಓನ್ ಬಿಸ್ನೆಸ್ ಇರೋರೆಲ್ಲ ಹಂಗೇನೆ. ಕಸ್ಟಮರು ಬರಬೇಕು ಅಂದರೆ ಹಂಗೆ ಮಾತಾಡಬೇಕು. ನಿನ್ನ ಕೈಲೂ ಆಗಲ್ಲ, ಯಾಕಂದ್ರೆ ಓನ್ ಬಿಸ್ನೆಸ್ ಮಾಡ್ತಾ ಇಲ್ಲ.
ಓನ್ ಬಿಸ್ನೆಸ್ ಮಾಡೋರಿಗೆ ಪೇಷನ್ಸ್ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಐಸ್ ನಮ್ಮ ಅಕ್ಕನ ಪಾರ್ಟಿ, ಎಲ್ರಿಗೂ ಗೋಬಿ ಸಪ್ಲೈ ಮಾಡ್ತಿದ್ದಾಳೆ. ಸ್ಮಾಲ್ ಪಾರ್ಟಿ, ವೆರಿ ವೆರಿ ಸ್ಮಾಲ್ ಪಾರ್ಟಿ. ಒಂದು 7:58 ಜೀವನದಲ್ಲೆಲ್ಲ ಬರೀ ಎಡ್ವರ್ಟ್ ಮಾಡ್ಕೊಳ್ಳೋದೇ ಆಗೋಗ್ಬಿಟ್ಟೈತೆ. ನನ್ನ ಮಗಳು ಇಟ್ಕೊಂಡವಳೆ. ನಾನು ಅಲ್ಲಿ ಬೇಕ್ರಿಲಿ ಏನು ಸ್ವೀಟು ಮತ್ತು ಬೇಕು ಅಂತ ದೊಡ್ಡಮ್ಮ ಬನ್ ಎತ್ಕೊಬಂದೆ. ಅದು ಯಾವಾಗ ಇಸ್ಕೊಂಡು ಹೋಗೋತ್ತಿಲ್ಲ, ನಾನು ಗೋಬಿನ ಸರ್ವ್ ಮಾಡ್ತಾ ಇದ್ನಲ್ವ ಎಲ್ರಿಗೂ, ಅವಾಗ ಏನಾದ್ರು ನಾನು ಕೈಯಿಂದ ಇಸ್ಕೊಂಡಿದ್ದೆ. ನಾವು ಮನೆಗೆ ಬಂದು ಪರ್ಸಿಲ್ಲ ಅನ್ನೋದಕ್ಕೆ ಎದುರೋದೆ. ನಿಜವಾಗ್ಲೂ ₹1 ಕ್ಯಾಶ್ ಇರಲಿಲ್ಲ. ಬಟ್ ನಾನು ATM ಕಾರ್ಡ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ATM ಕಾರ್ಡ್ 4 ಇದ್ದಾವೆ, ಎಲ್ಲ ಹೋಗೋವು ಸದ್ಯ. ಆಮೇಲೆ ನಮ್ಮ ಅಪ್ಪಾಜಿ ಫೋನ್ ಮಾಡಿ, ನಮ್ಮ ಅಪ್ಪಾಜಿ ಬ್ರೇಗಾಡ್ತೈತೆ ಕರ್ಪೂರಹಳ್ಳಿಗೆ ಬಂದಿದ್ದೀನಿ ಅಂತೂ. ಅಂದರೆ ನಂಗೆ ಓಡ್ಸೋಕ್ಕೆ ಬರಲ್ಲ, ಹಾಗಾಗಿ ನಮ್ಮ ಅಪ್ಪಾಜಿ ಕೈಲಿ ಕೊಟ್ಟಿದ್ದೀನಿ. ಓಡ್ಸೋಕ್ಕೆ ಬರಲಿಲ್ಲ ಅಂದರೆ ಸ್ಕೂಟಿ ತೊಗೊಂಡಿದ್ದೀನಿ ನಾನೇನು ತೊಳೋ ನೋಡಿ. ಅದಕ್ಕೆ ಅಪ್ಪಾಜಿ ಬೇರೆ ಈಗ ವಾಪಸ್ ಹೋಗ್ಬೇಕಾ ಹೋಯ್ತೀನಿ ಅಂತಿದ್ದ. ಆಮೇಲಿಂದ ನೋಡಿದ್ರೆ ಇಲ್ಲಿ ನಮ್ಮನೆ ಮೆಟ್ಲ ಹತ್ರ ಇಟ್ಟಿದ್ದಾಳೆ. ಆಗ ಮತ್ತೆ ನೋಡಿ ಬೇಡ ಇಲ್ಲೇ ಐತೆ ಪರ್ಸು ಅಂತ ಕಾಲ್ ಮಾಡಿದ್ರು. ಇನ್ನೇನು ನಮ್ಮ ಅಪ್ಪಾಜಿ ಬರುತ್ತೆ, ನಮ್ಮನೆ ಗಾಡಿ ಬರುತ್ತೆ ಗೈಸ್. ಬೆಳಗ್ಗೆಗೆ ಪೂಜೆ ಮಾಡಿಸ್ತೀವಿ, ಹಾರ ಹೂವು ಎಲ್ಲ ಎತ್ಕೊಬಂದಿದ್ದೀವಿ. ಬೆಳಗ್ಗೆಗೆ ನಮ್ಮ ಊರಿನ ಗ್ರಾಮ ದೇವತೆ ಮುಂಡೂರಮ್ಮ ಟೆಂಪಲಲ್ಲಿ ಪೂಜೆ ಮಾಡಿಸ್ತೀವಿ. ಅದೆಲ್ಲ ಇನ್ನು ಬೇರೆ ವ್ಲಾಗಲ್ಲಿ ಬರುತ್ತೆ, ಈ ವ್ಲಾಗಲ್ಲಿ ಬರಲ್ಲ. ಡ್ಯಾಡಿ ಬತ್ತು ಗೈಸ್ ಮನೆಗೆ ಫೈನಲಿ. ನಮ್ಮ ಡ್ಯಾಡಿ ನಾವು ಬಂದು 1/4 ಗಂಟೆ ಏನು ಮಾಡ್ತಿದ್ದಪ್ಪಾಜಿ ಇಷ್ಟೊತ್ತು ಗಂಟೆ? ಸ್ಕೂಟಿಯ ತಗೊಬರ್ಬಿಟ್ಟು ಅಲ್ಲಿ ಮಾತಾಡ್ತಾ ಕೂತಿದ್ದ. ನಾವು ಬರಲಿಲ್ವಲ್ಲ ಅಂತೀವಿ ನಾವು. ಯಾಕೆ ಆ ಕರ್ಪೂರಹಳ್ಳಿಲಿ ಇದ್ದೀನಿ, ಹೊಸಿವತ್ತ ಆಯ್ತಾ ನೀನು ಬರೋಕ್ಕೆ ಹಿಡ್ಕೊಂಡು? ಕೀ ತಗಮ್ಮ. ಏನಿದು ಹಾಲಾ? ಅಯ್ಯೋ ಹಾಲು ಫ್ರಿಡ್ಜಲ್ಲೇ ಅದೇ ಕಣಪ್ಪಜ್ಜಿ. ಇನ್ನೂ ಕೀ ತಗೊಳಪ್ಪಜ್ಜಿ. ಫ್ರೆಂಡ್ಸ್, ನಾನು ಊಟ ಮಾಡ್ಬಿಟ್ಟು ಟೈಮ್ ಆಗಿತ್ತು, ಆಲ್ಮೋಸ್ಟ್ 10 ಗಂಟೆ ಆಗಿತ್ತು, ಮಲ್ಕೊಬಿಟ್ಟೆ. ನಾನು ಎಚ್ಚರ ಆಗಿದ್ದೆ. ಆ್ಯಕ್ಚುಲಿ ನನ್ನ ತಂಗಿ ಬಂದು ಹೇಳ್ಸಿದ್ಲು, ಬಿಕಾಸ್ ಇವತ್ತು ನನ್ನ ಬರ್ತ್ಡೇ. ಈಗ ಟೈಮ್ ಬಂದು ಆಲ್ರೆಡಿ 12:30 12:37. ನನ್ನ ತಂಗಿ ರೂಮಿಗೆ ಬಂದು ಅರ್ಧ ಗಂಟೆ ಆಯಿತು. ಫೋನ್ ನೋಡ್ತಾ ಇದ್ದಾಳೆ. ಆ್ಯಂಡ್ ಅದಕ್ಕೆ ನಾನು ಗಾಡಿ ತೊಗೊಂಡಿದ್ದು ಇವತ್ತೇ. ನಾಳೆ ಬೆಳಗ್ಗೆ ಮಂಗಳವಾರ ಅಲ್ವಾ, ಡೆಲಿವರಿ ತೊಗೊಬಾರ್ದಲ್ವ ಅಂತ ಹೇಳಿ ನಾನು ವ್ಲಾಗ್ನ ಎಂಟು ಮಾಡಿಲ್ಲ. ಊಟ ಮಾಡಿ ಕೃತಿಗೆ ಹೋಮ್ವರ್ಕ್ ಮಾಡಿಸಿ ಬಂದು ಹಾಗೆ ಮಲ್ಕೊಬಿಟ್ಟಿದ್ದೀನಿ. ಫೋನ್ ಚಾರ್ಜ್ಗೂ ಕೂಡ ಹಾಕಿಲ್ಲ. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದೆ, ನೋಡ್ಬಿಟ್ಟು ತುಂಬ ಜನ ವಿಶ್ ಮಾಡ್ತಾಯಿದ್ದೀರಾ. ವಾಟ್ಸಪ್ಪಲ್ಲಿ ಅಂದರೆ ನನಗೆ ಗೊತ್ತಿರೋರು ಇದ್ದಾರೆ, ಅವ್ರು ವಿಶ್ ಮಾಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ನನ್ನ ಸಬ್ಸ್ಕ್ರೈಬರ್ಸೇ ಜಾಸ್ತಿ ಗಾಡಿ ತೊಗೊಂಡಿರೋದು ವಿಶ್ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ಇನ್ನೇನಿಲ್ಲ, ಇವಾಗ ಮಲ್ಕೋಬೇಕು. ಬೆಳಗ್ಗೆಗೆ ಡ್ಯೂಟಿಗೆ ಹೋಗಬೇಕು. ನನಗೆ ಗೊತ್ತು ನೀವು ನನ್ನ ಬರ್ತಡೇ ಅಂತ ಗೊತ್ತಾದ್ಮೇಲೆ ನೀವು ತುಂಬ ಜನ ವಿಶ್ ಮಾಡ್ತೀರಂತ. ಅದಕ್ಕೆ ಅಡ್ವಾನ್ಸ್ ಆಗಿ ನಾನೇ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ನಾನು ಅವಳ ರೂಮ್ಗೆ ಹೋಗಿ ಮಲ್ಕೊತಾಳೆ, ನಾನು ಇವಾಗ ಮಲ್ಕೋತೀನಿ. ಇನ್ನೇನಿಲ್ಲ. ಆ್ಯಂಡ್ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಸ್ವಾಗತ ಅವ್ರದ್ದು ಇವತ್ತೇ ಬರ್ತ್ಡೇ. ಬಟ್ ಅವ್ರಿಗೆ ಡ್ಯೂಟಿಗೆ ರಜಾ ಎಲ್ಲ, ಅವ್ರು ಹುಬ್ಳಿಲಿರೋದ್ರಿಂದ ಅವರು ಬರೋಕ್ಕಾಗಲಿಲ್ಲ. ಆ್ಯಂಡ್ ಅಲ್ಲಿ ಮನೆ ಇದ್ದಿದ್ರೆ ನನ್ನ ತಂಗಿ ಹೋಗಿರೋಳು ಮದುವೆಯಾಗಿ ಮೊದಲನೇ ವರ್ಷ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಬಟ್ ಅಲ್ಲಿ ಇನ್ನೂ ಮನೆ ಮಾಡಿಲ್ಲ. ಮನೆ ನೋಡ್ತಿದ್ದಾರೆ. ಇನ್ನೇನು ನೆಕ್ಸ್ಟ್ ವೀಕ್ ಹಾಲು ಕುಸ್ಬೇಕು, ಆಷಾಢ ಎಲ್ಲ ಕಳ್ಕೊಂಡು. ಹಾಗಾಗಿ ಅವ್ರು ಹೋಗಿಲ್ಲ. ಈ ಸಲ ಹೋಗಿ ಜೊತೆಲಿ ಸೆಲೆಬ್ರೇಟ್ ಮಾಡಬೇಕಿತ್ತು ಅವರು. ಆ್ಯಂಡ್ ಅವ್ರಿಗೆ ಬರೋಕ್ಕೆ ಅವ್ರಿಗೂ ರಜಾ ಇಲ್ಲ, ಸ್ಯಾಟರ್ಡೆ ಸಂಡೇ ಬರ್ತಾರೆ. ಸೊ ಅವರು ನನಗೆ ಕಾಲ್ ಮಾಡಿದರು, ನಾನು ಅವ್ರಿಗೆ ವಿಶ್ ಮಾಡಿ ಅಲ್ಲಾಗಿ. ನನ್ನ ಫ್ರೆಂಡ್ ಪಾಪುದು ಬರ್ಡೇ ಇದೆ, ಅನ್ವಿತದು, ಅವನದು ಕೂಡ ಇವಾಗ ಬರ್ಡೇ. ಹ್ಯಾಪಿ ಬರ್ತ್ಡೇ ಅನ್ವಿತ್. ಸ್ವಾಗತ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಸ್ವಾಗತ್. ನನ್ನ ಬರ್ತ್ಡೇ ಆ್ಯಂಡ್ ಹ್ಯಾಪಿ ಬರ್ತ್ಡೇ ಟು ಮೀ. ಸೊ ನೀವೆಲ್ರಿಗೂ ವಿಶ್ ಮಾಡ್ತೀರಿ ಅಂತ ಗೊತ್ತು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ಡೇ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಲವ್ ಯು ಆಲ್. ಗುಡ್ ನೈಟ್, ಬಾಯ್.